ಅಧಿಕಾರ ಹಂಚಿಕೆ ಬಗ್ಗೆ DCM ಹೇಳಿಕೆ ಸಂಬಂಧ ಪಕ್ಷದಲ್ಲಿ ಯಾವುದೇ ಚರ್ಚೆಗಳು ಇವೆಲ್ಲ ನಡೆದಿರಬಹುದು. CM ಇಲ್ಲ ಅಂದ್ರು, DCM ಹೌದು ಅಂದ್ರು, ಎಲ್ಲ ಏನೋ ನಡೆದಿದೆ. ಸರಿ, ಏನು ವಿಷಯ? ಆದರೆ ಪರಮೇಶ್ವರ್ ಅವರು ಇವತ್ತು ಯಾಕೋ ಏನೋ ಇವತ್ತು ತಮ್ಮ ಮನದಲ್ಲಿದ್ದದ್ದನ್ನು ಯಾವುದೋ ಒಂದು ಕ್ಷಣಕ್ಕೆ ಹೊರಗೆ ಹಾಕ್ಬಿಟ್ರು. ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ನನಗೆ ಗೊತ್ತಿರುವ ಮಟ್ಟಿಗೆ CM ಸ್ಥಾನದ ಹಂಚಿಕೆ ವಿಚಾರವಾಗಿ ಯಾವುದೇ ಒಪ್ಪಂದಗಳು ಆಗಿಲ್ಲ. ಪರಮೇಶ್ವರ್ ಹೇಳ್ತಿರೋದು ಇದಾಗದ ಕೆಲಸ. ಒಂದೊಮ್ಮೆ ಒಪ್ಪಂದ ಆಗಿದೆ ಅಂದರೆ ನಾವೆಲ್ಲ ಏಕೆ ಇರಬೇಕು? ಅವರಿಬ್ಬರೇ ರಾಜಕಾರಣ ಮಾಡಲಿ. ಆಡಿದ್ದ ಆಟ ಮಾಡಿದ್ದ ಊಟ ಅಂತ ನಮ್ಮ ಜನಗೆ ಹೇಳ್ತೀರಾ ನೋಡ್ತಾರೆ. ಅವರಿಬ್ಬರೇ ಎಲ್ಲ ಮಾಡಲಿ ಬಿಡಿ, ಬೇರೆ ಯಾರು ಇರೋದೇ ಬೇಡ ಅಲ್ವಾ ಅಂತ ಪರಮೇಶ್ವರ್ ಗರಂ ಆಗಿಬಿಟ್ರು ಬೆಳಿಗ್ಗೆ. ಕೂಡಲೇ DCM ಡ್ಯಾಮೇಜ್ ಕಂಟ್ರೋಲ್ಗೆ ಕೈ ಹಾಕೋದು. ನಾನು ನೆನ್ನೆ ಹೇಳಿದೆ ಅವ್ರಿಗೆ 2 ಟೋಪಿ ಇದೆ ಅಂತ. ಹೌದಾ? ಸೊ ಕೂಡಲೇ KPCC ಅಧ್ಯಕ್ಷರು ಡ್ಯಾಮೇಜ್ ಕಂಟ್ರೋಲ್ಗೆ ಹಾಕಿದ್ರು. ಅವ್ರೇನು ಹೇಳಿದ್ರು, ನಾನು ನಿಮ್ಮ ಹತ್ರ ಮಾತಾಡಿಲ್ಲ, ಪರಮೇಶ್ವರ್ ಹತ್ರನೂ ಮಾತಾಡಿಲ್ಲ, ಯಾವುದೋ ಚಾನಲ್ಗೆ ಮಾತಾಡಿದ್ದಿದ್ದು. ಯಾರಿಗಾದರೂ ಮಾತಾಡಿದ್ದರೆ ಎಫೆಕ್ಟ್ ಒಂದೇ ಅಲ್ವಾ? ಚಾಕುವನ್ನು ಆರೋಪಿಯೊಬ್ಬ ಪೊಲೀಸರ ಮುಂದೆ ಹೇಳುತ್ತಾನೆ. ಏನಂತ? ಸರ್, ಚಾಕುನ ನಾನು ನಿಮ್ಮ ಹತ್ರ ತಗೊಂಡ, ನಿಮ್ಮ ಹತ್ರ ಏನು ತಗೊಂಡಿಲ್ವಲ್ಲ, ಹೋಗ್ಲಿ ಯಾರಿಗೋ ಚುಚ್ಚಿಬಿಟ್ನಲ್ಲ ಅವನ ಹತ್ರ ಇಸ್ಕಣ್ಣ, ನಾನು ಚುಚ್ಕೊಂಡು ಹೋದ್ರೆ ನಿಮ್ಗೆ ಏನಕ್ಕೆ ತೊಂದರೆ ಅನ್ನೋಕ್ಕಾಗತ್ತಾ? ಹಾಗೆ ನಿಮ್ಮ ಮಾತಿನ ಇರಿತ ಏನಿದೆ ಅದು ನೀವು ಯಾರಿಗೂ ಮಾತಾಡಿದ್ರೂ ಒಂದೇನೆ. ಅಣ್ಣ, ಇದೆಲ್ಲ ಯಾಕಣ್ಣ? ಎಲ್ಲೋ ಸಣ್ಣ ಪುಟ್ಟ ತಪ್ಪು ಮಾಡಿದ್ದೀನಣ್ಣ. ಗಾಯ ಮಾಡುತ್ತೆ, ಅದು ಗಾಯನೇ ಅಲ್ವೇ? ಸರಿ, ಬಟ್ ನಾವೆಲ್ಲ ಫ್ರೆಂಡ್ಸ್, ಬಿಟ್ಬಿಡಿ, ಅಲ್ಲಿಗೆ ಮುಗೀತದ. ಗುರುವೇ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಸಬ್ಸ್ಕ್ರೈಬ್ ಆಗಿ. ಅಲ್ಲಿ ನೋಡಿ ಕೆಂಪು ಕಲರ್ ಬಟನ್ ಕಾಣ್ತಾ ಇಲ್ಲ, ಅದನ್ನ ಪ್ರೆಸ್ ಮಾಡಿ. ಪಕ್ಕದಲ್ಲಿ ಬೆಲ್ ಕಾಣಿಸುತ್ತೆ, ಅದ್ರ ಆಲ್ ಬಟನ್ ಒತ್ತಿದ್ರೆ ಮೊದಲು ಬರುತ್ತೆ ನೋಟಿಫಿಕೇಶನ್. ಅದನ್ನ ಒತ್ತಿದ್ರೆ ವಿಡಿಯೋ ಬರುತ್ತೆ. ನಾನು ಸತ್ಯ ಹೇಳ್ತೀನಿ, ಊರಲ್ಲಿರೋರಿಗೆಲ್ಲ ನನ್ನ ಬಗ್ಗೆ ಬೇಜಾರು. ನಾನು ಒರಿಜಿನಲ್ ಮಗ, ಕಚ್ಚರ ನನ್ನ ಮಗ.